ಇದನ್ನು ಗೌರ್ಮೆಂಟ್ ಬೇಡ್ಕೊಂತೀನಿ ನಾನು. ಅವರಿಗೆ ನಮ್ಮ ಶ್ರಮಕ್ಕೆ ಬೆಲೆ ಕೊಡಿ. ಅವ್ರ ಮೇಲೆ ನಾನು ದುಷ್ಪ್ರಚಾರ ಮಾಡೋಕ್ಕಲ್ಲ. ಇದು ನೀವು ಸಬ್ಸಿಡಿ ಯಾವುದಕ್ಕೂ ಕೊಡಬೇಡಿ. ನೀವು ರೈತನು ಬೆಂಬಲವಾಗಿ ನಿಂತ್ಕೋಬೇಕಂದ್ರೆ ಅವ್ರು ಬೆಳೆದಿರೋ ಬೆಳೆಗೆ ಅವ್ರು ಇಷ್ಟ ಬಂದಿದ್ದು ರೇಟ್ ಕಟ್ಕೊಳ್ಳಿ. ಅವರು ಯಾಕೆ ಕಾರ್ನವ್ರು ಕಟ್ಕೊಂತ ಇದ್ದಾರೆ, ನಮ್ಮ ಹತ್ರ ಗೋಧಿ ತಗೊಂಡು ಇಟ್ಟು ಮಾಡಿಬಿಟ್ಟು ಅವ್ರು ರೇಟ್ ಕಟ್ತಾರೆ. ನಾವು ರೇಟ್ ಕಟ್ಟಾಕಿಲ್ಲ, ನಮ್ಗೆ ಗೌರ್ಮೆಂಟ್ ಕಟ್ಟಿರೋ ರೇಟ್ಗೆ ನಾವು ಮಾಡ್ತಾ ಇದ್ವಿ. ಇದನ್ನೆಲ್ಲ ಒಂದು ಸ್ವಲ್ಪ ಬಗೆಹರಿಸ್ಬಿಟ್ಟು ರೈತ ಅವನು ಇಷ್ಟ ಬಂದಂಗೆ ಮಾರ್ಕೊಳಕ್ಕೆ ದಾರಿ ಮಾಡಿಕೊಡಿ ಅಂತ ಹೇಳಿ ನಾನು ಸರ್ಕಾರಕ್ಕೆ ಬೇಡ್ಕೊಂತೀನಿ, ವಿನ್ನಪದಿಂದ ಬೇಡ್ಕೊತ ಇದ್ದೀನಿ. ಅದು ಬಿಟ್ಟರೆ ನನಗೇನು ಸರ್ಕಾರದ ಮೇಲೆ ಕೋಪ ಇಲ್ಲ. ಯಾವ ಸರ್ಕಾರ ಬಂದ್ರೇನು ಎಲ್ಲ ಸರ್ಕಾರಗಳು ನಮಗೆ ಮುಂದುವರಿಯೋಕ್ಕೆ ಅವರು ನಮ್ಗೆ ಯೋಚನೆ ಮಾಡೋದು. ಆದರೆ ನಮಗೇನಂದರೆ ರೈತರನ್ನ ಒಂದು ಸ್ವಲ್ಪ ಮುಂದೆ ತಗೊಂಬನ್ನಿ. ನಮ್ಮ ಇಂಡಿಯಾದಲ್ಲಿರೋದು 65ಇಂದ 70% ರೈತರ ಶ್ರಮದಿಂದಾನೇ ಈ ದೇಶ ನಡೀತಾ ಇರೋದು. ಈ ಒಂದು ವರ್ಷ ರೈತ ಬೆಳೀಲಿಲ್ಲ ಅಂದರೆ ಎರಡನೇ ವರ್ಷ ಯಾರಿಗೂ ಊಟ ಸಿಗಲ್ಲ. ಮುಂದಿನ ಮಕ್ಕಳಿಗೆ ನಾವು ಒಳ್ಳೆ ಭೂಮಿ ಕೊಡಬೇಕಂದ್ರೆ ನೈಸರ್ಗಿಕವಾಗಿ ಮಾಡಬೇಕು. ನೈಸರ್ಗಿಕದಲ್ಲಿ ಎಷ್ಟು ನಾವು ದುಡ್ಡು ಮಾಡ್ಬೋದು ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನಾವು ಹಾಕಿದರೆ ಥರ ಬೆಳೆಗಳು ಹಾಕಿ, ಒಂದೇ ಥರ ಬೆಳೆ ಹಾಕಿದರೆ ಅಷ್ಟು ಬರಲ್ಲ. ಅದಕ್ಕೆ ಮಿಶ್ರಮ ಬೆಳೆಗಳು ಹಾಕಿ, ಸಮಗ್ರ ಕೃಷಿ ಮಾಡಿ. ಕುರಿ, ಮೇಕೆ, ಕೋಳಿ, ಮೀನು ಎಲ್ಲ ನಮ್ಮ ಜೊತೆಲಿ ಇದ್ದರೆ ನಾವು ಉಪ್ಪೊಂದೇ ಹೊರಗಡೆಯಿಂದ ತರ್ತೀವಿ. ಈ ಮಾರ್ಕೊಂಡಿರೋದೆಲ್ಲ ನಿಮ್ಮ ಮನೆಗೆ ಬಂದಿರೋ ದುಡ್ಡೆ, ನೀವು ಮನೆ ಡೆವಲಪ್ ಮಾಡ್ಕೊಳೋ ಅಂತ ದುಡ್ಡೆ. ಅದರಿಂದ ಎಲ್ಲರೂ ರೈತರು ಮುಂದೆ ಬಂದು ನೈಸರ್ಗಿಕ ಕೃಷಿ ಮಾಡಿ ಅಂತ ಎಲ್ಲರಿಗೂ ಧನ್ಯವಾದ ಹೇಳ್ಕೊಂತ ನಾನು ಮುಗಿಸ್ತಾ ಇದ್ದೀನಿ. ನಮ್ಮ ತೋಟಕ್ಕೆ ಬಂದಿರೋದಕ್ಕೆ ಎಲ್ಲರಿಗೂ ನಮಸ್ಕಾರ.